ಹಾಯ್ ಹಲೋ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ವಿಷನ್ ಕನ್ನಡ. ನಾನು ನಿಮ್ಮ ವಿಷನ್ ಕನ್ನಡಿಗ. ಗುರು, 1947ರವರೆಗೂ ಬ್ರಿಟಿಷರು ನಮ್ಮ ಭಾರತ ದೇಶದಿಂದ ಕೊಳ್ಳೆ ಹೊಡೆದಿರೋ ಅಂಥ ಸಂಪತ್ತು ಎಷ್ಟು ಗೊತ್ತಾ? ಹಾಗೆ 1947ರ ನಂತರ ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶಕ್ಕೆ ದ್ರೋಹ ಬಗೆತಾ ಬೇರೆ ದೇಶಗಳಿಗೆ ಕೊಳ್ಳೆ ಹೊಡೆದಂಥ ಸಂಪತ್ತು ಎಷ್ಟು? ಅದಲ್ಲದೆ ನಮ್ಮ ದೇಶದಲ್ಲೇ ಇದ್ಕೊಂಡು ಬೇರೆ ಸ್ವಿಸ್ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅನ್ನೋದು ಗೊತ್ತಾ? ಎಷ್ಟು ಜನ ಅಕೌಂಟ್ಗಳಿದ್ದಾವೆ ಅನ್ನೋದು ಗೊತ್ತಾ? ಈ ಎಲ್ಲವನ್ನು ತಿಳಿಯೋ ಗುರು, ಈ ವಿಡಿಯೋ ನೋಡಿದ್ದಾದ್ಮೇಲೆ ನೀವೆಲ್ಲ ಒಂದೇ ಅಂತೀರಾ? ಗುರು, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನೀವು ಕೊಡೋ ಒಂದೇ ಒಂದು ಲೈಕಿಂದ ನಂಗೆ ದುಡ್ಡು ಬರದೆ ಹೋದ್ರೂ ಇದೇ ಥರ ವಿಡಿಯೋ ಮಾಡೋದಕ್ಕೆ ನನಗೆ ಎನ್ಕರೇಜ್ ಸಿಗುತ್ತೆ. ಗುರು, 1947ವರೆಗೂ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಇನ್ನೂ ಕೆಲವರು ನಮ್ಮ ದೇಶವನ್ನು ಕೊಳ್ಳೆ ಹೊಡಿತಾರೆ. ಅದರಲ್ಲಿ ಬ್ರಿಟಿಷರು ಮಾತ್ರನೇ ಸರಿಸುಮಾರು $45 ಟ್ರಿಲಿಯನ್, ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ದುಡ್ಡನ್ನು, ಅಷ್ಟು ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಇವ್ರ ದಬ್ಬಾಳಿಕೆಯಿಂದ ಸರಿಸುಮಾರು 60ರಿಂದ 165 ಮಿಲಿಯನ್ ಜನ ಸಾವಿಗೀಡಾಗ್ತಾರೆ. ಈ $45 ಟ್ರಿಲಿಯನ್ ಸಂಪತ್ತು ನಮ್ಮ ದೇಶದ ಒಂದು ಬಡ್ಜೆಟ್ ಕಂಪೇರ್ ಮಾಡಿದ್ರೆ 40ರಿಂದ 50 ವರ್ಷದ ಬಡ್ಜೆಟ್ಗೆ ಸರಿಸಮಾನ ಆಗುತ್ತು. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ 1947 ಈ ನೀರವ್ ಮೋದಿ, ವಿಜಯ್ ಮಲ್ಯ, ಬೈರಾಜು ರಾಮಲಿಂಗರಾಜು, ಅಬ್ದುಲ್ ಕರೀಂ ತೆಲ್ಗಿ, ಇನ್ನೂ ಕೆಲವರು ಕಳ್ಳ ಕದೀಮರು ಇದ್ದಾರೆ. ಆ್ಯಂಡ್ ಭಾರತಕ್ಕೆ ಈ ಸ್ಕ್ಯಾಮರ್ಸಿಂದ ಕಳೆದುಕೊಂಡಿರೋ ಸಂಪತ್ತು ಒಟ್ಟು ಎಷ್ಟು ಗೊತ್ತಾ? ಸರಿಸುಮಾರು $30 ಟ್ರಿಲಿಯನ್. ಇದು ಕೂಡ ಇಂಡಿಯಾದ ಅಪ್ರಾಕ್ಸಿಮೇಟ್ 30 ವರ್ಷದ ಬಡ್ಜೆಟ್ಗೆ ಸಮ. ಅದಲ್ಲದೆ ನಮ್ಮ ದೇಶದಲ್ಲಿ ಈ ಥರ ಕದೀಮರೇ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದರೆ ಇನ್ನೂ ನಮ್ಮ ದೇಶ ಮುಂದುವರೆದ ರಾಷ್ಟ್ರವಾಗಿ ಯಾವಾಗ ಹೊರಹೊಮ್ಮದು? ಇನ್ನೂ ಕೂಡ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿಯೇ ಇದೆ ಹೊರತು ಇಂಥ ಕಳ್ಳಕದೀಮರು ಎಲ್ಲ ಕೊಳ್ಳೆ ಹೊಡೆದು ಯಾವಾಗ ಮುಂದುವರೆದ ರಾಷ್ಟ್ರ ಆಗುತ್ತೆ? ಇದಲ್ಲದೆ ಜಗತ್ತಿನ GDP $112.6 ಟ್ರಿಲಿಯನ್. ಬಟ್ ನಮ್ಮ ದೇಶದಿಂದ ಕೊಳ್ಳೆ ಹೊಡೆದಿರೋ ಅಂಥ ಒಟ್ಟು ಸಂಪತ್ತು $75 ಟ್ರಿಲಿಯನ್ ಹೆಚ್ಚು. ಇದು ಹತ್ರ ನಮ್ಮ ಜಗತ್ತಿನ GDPಯ ಮುಕ್ಕಾಲು ಭಾಗದಷ್ಟಿದೆ. ಆ್ಯಂಡ್ ಆಲ್ಸೋ ನಮ್ಮ ದೇಶದಿಂದ 1947ರವರೆಗೂ ಬ್ರಿಟಿಷರು ಹತ್ರ 1,000 ಟನ್ ಬಂಗಾರವನ್ನು ಕೊಳ್ಳೆ ಹೊಡೆದಿದ್ದಾರೆ. 1,000 ಟನ್ ಅಂದರೆ ಹತ್ರ 10 ಲಕ್ಷ kg ಅಷ್ಟು. 10 ಲಕ್ಷ kg ಅಷ್ಟು. ಇವಾಗ ನಮ್ಮ ದೇಶದ ಗೋಲ್ಡ್ ರಿಸರ್ವ್ ಬಂದ್ಬಿಟ್ಟು 2,000 ಚಿಲ್ಲರೆ ಟನ್ನು. ಹತ್ರ ಅರ್ಧದಷ್ಟು ಇವ್ರು ಕೊಳ್ಳೆನೇ ಹೊಡೆದಿದ್ದಾರೆ. ಸೊ ಈ ಥರ ಆದರೆ ನಮ್ಮ ದೇಶ ಯಾವಾಗ ಮುಂದುವರಿಯುತ್ತೆ? ಇವರೇನಾದರೂ ಕೊಳ್ಳೆ ಹೊಡೆದಿಲ್ಲ, ನಮ್ಮ ದೇಶದ ದೇಶ ಪ್ರೇಮಿಗಳು ಲೈಕ್ ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಇಂಥವ್ರ ಕೈಯಲ್ಲಿ ಸಿಕ್ಕಿದ್ದಿದ್ರೆ ನಮ್ಮ ದೇಶ ಇಷ್ಟೊತ್ತಿಗೆ ವರ್ಲ್ಡ್ ಲೀಡರ್ ಆಗ್ತಿತ್ತು. ಇದರಲ್ಲೂ ಸುಭಾಷ್ ಚಂದ್ರ ಬೋಸ್ ಆಗಿದ್ದಿದ್ರೆ ನಮ್ಮ ದೇಶ ಇಂಡಿಯಾ ಈಸ್ ಎ ಗ್ರೇಟ್ ಪವರ್ ಆಗಿ 1950ಸಲ್ಲೇ ಹೊರಹೊಮ್ತಾ ಇತ್ತು. ಗುರು, ಇದೇ ಥರ 1947ರಿಂದ ಇಲ್ಲಿವರೆಗೆ ಪ್ರತಿಯೊಂದು ಸ್ಕ್ಯಾಮ್ಸ್ ಆ್ಯಂಡ್ ಇಶ್ಯೂಸ್ನು ಡೈಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಜರ್ನಿಯಲ್ಲಿ ನೀವು ನನ್ನ ಜೊತೆ ಭಾಗಿಯಾಗಬೇಕು ಅಂದ್ಕೊಂಡ್ರೆ ನಮ್ಮ ವಿಷನ್ ಕನ್ನಡ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ವಿಷನ್ ಕನ್ನಡ